ಸರ್ ನಮ್ಮ ಜನ ನಮಸ್ಕಾರ ನಮಸ್ಕಾರ ಅಂತ ನಮ್ಮ ಎಮ್ ಸರ್ ಯಾವಾಗ್ಲೂ ಹಳ್ಳಿ ಕಡೆ ಹೋದ್ರೆ ಫಸ್ಟ್ ರೇಷನ್ ಕಾರ್ಡ್ ಆಗ್ಲಿ ಸ್ಕಾಲರ್ಶಿಪ್ ಆಗ್ಲಿ ಇಲ್ಲ ಪಿಂಚನ್ ಆಗ್ಲಿ ಎಲ್ಲಾ ಸೌಕರ್ಯಗಳು ಬಡವರು ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಇಂತ ಎಮ್ಮೆಲ್ಲೆಗೆ ನಮ್ಗೆ ಇಂಗ್ಲಿಷ್ ಅಷ್ಟು ಕೊಡ್ಲೇಬೇಕು ಅಂತ ನಮ್ಮ ಸಿದ್ದರಾಮಯ್ಯ ಸರ್ಗೆ, ನಮ್ಮ ಡಿ ಕೆ ಶಿವಕುಮಾರ್ ಸರ್ಗೆ, ನಮ್ಮ ಪ್ರಿಯಾಂಕಾ ಗಾಂಧಿ ಸರ್ ಮೇಡಮ್ ಅವ್ರಿಗೆ ನಾವು ಮನವಿ ಹೇಳ್ತಾ ಇದ್ವಿ. ನಮ್ಮ ಎಮ್ಮೆಲ್ಲೆಗೆ ಇಂಗ್ಲಿಷ್ ಪೋಸ್ಟ್ ಕೊಡ್ಬೇಕಂತ ನಮ್ದು ಮುಂದ್ ಸಂಘಟನೆಯಿಂದ ನಾವು ಕೇಳ್ಕೊಳ್ತಾ ಇದ್ವಿ. ಮಹಿಳಾ ಸರ್ ನಮ್ಮ ಎಮ್ ಎಲ್ ಎ ಪ್ರತಿಯೊಂದು ಹಳ್ಳಿಗೂ ಹೋಗ್ಬಿಟ್ಟು ಎಲ್ಲಾ ಅಧಿಕಾರಿ ಜೊತೆಯಲ್ಲಿ ಕರ್ಕೊಂಡೋಗಿ ಎಲ್ಲಾರ್ನ ಜೊತೆಯಲ್ಲಿ ಇಟ್ಕೊಂಡು ಎಲ್ಲಾ ಕೆಲ್ಸಾನು ಮಾಡ್ತಾ ಇದ್ದಾರೆ ಸರ್. ತುಂಬಾ ಬಡವರಂದ್ರೆ ತುಂಬಾ ಇಷ್ಟ. ಇನ್ನೊಂದು ಅಂಬೇಡ್ಕರ್ ಪದವಿ ಹೇಳ್ಕೊಂಡು ನಮ್ಮ ಅಧಿಕಾರ ನೋಡ್ತಾ ಇದ್ದಾರೆ. ಎಲ್ಲರಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ಎಮ್ ಎಲ್ ಎ ಕೊಡಿದ್ರೆ ನಮ್ಮನ್ನೆಲ್ಲನೂ ಒಗ್ಗೂಡಿಸ್ಕೊಂಡು ನಮ್ಮನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅಂತ ನಮಗೆ ಮಿನಿಸ್ಟರ್ ಪೋಸ್ಟ್ ಬೇಕು ಅಂತ ನಾವು ಬೇಡ್ಕೊಂತಾ ಇದ್ದೀವಿ ಸರ್. ನಮ್ಮ ಹೆಸರು ವೆಂಕಟಲಕ್ಷ್ಮಮ್ಮ ಅಂತ ಹೇಳಿದೆ ಸರ್. ಸರ್ ಇದು ಸರ್ ಪ್ರತಿ ಒಂದು ಆಂಬುಲೆನ್ಸ್ ಬಿಟ್ಟು 10 ಒಳ್ಳೇದ್ ಮಾಡಿದ್ದಾರೆ. ಮತ್ತೆ ಆತ ಆಂಬುಲೆನ್ಸ್ ಅಲ್ಲಿ ಎಷ್ಟು ಬಡವರು ಜೀವ ಉಳಿಸ್ಕೊಂಡಿದ್ದಾರೆ ಅಂತ ಜನಗಳಿಗೆ ಗೊತ್ತಾಗಿದೆ. ಆದ್ರೆ ಒಂದ್ಸತಿ ಬೆಂಗಳೂರಿಗೆ ಹೋಗ್ಬೇಕಂದ್ರೆ 7-8 ಸಾವಿರ ಆಗುತ್ತೆ ಸರ್. ಒಂದ್ಸತಿ ಹೋಗ್ ಬರ್ಬೇಕಂದ್ರೆ ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲ್ ಬರಕ್ಕೆ ಎಷ್ಟೋ ಜನ 200 ರೂಪಾಯಿ ಸಾಲ ಮಾಡ್ಕೊಂಡು ಬರೋ ಸಿಚುವೇಶನ್ ಅಲ್ಲಿ ಸರ್ ಆತ ಆಂಬುಲೆನ್ಸ್ ಬಿಟ್ಟಿದ್ದಾರೆ. ಮತ್ತೆ ಪೆರೇಸಂದ್ರದಲ್ಲಿ ಮಶಾಣ ಇರ್ಲಿಲ್ಲ ಸರ್. ಆ ಮಶಾಣ ಅವ್ರ ಜಾಗ ಬಿಡಿಸ್ಕೊಟ್ಟಿದ್ದಾರೆ ಸರ್. ಒಳ್ಳೆ ರೋಡ್ ಮಾಡ್ಸಿದ್ದಾರೆ. ಹಳ್ಳಿಗೂ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಸ್ಪಂದಿಸ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಚೆನ್ನಾಗಿದೆ ಹೆಸರು. ಮತ್ತೆ ಮುಂದೇನು ಎಮ್ ಎಲ್ ಮಿನಿಸ್ಟರ್ ಎಲ್ಲ ಅವರೇ ಇರ್ಬೇಕು ಅನ್ನೋ ಆಸೆ ನಮಗಿದೆ ಸರ್. ಈ ಕಡೆ ಚಿಕ್ಕಬಳ್ಳಾಪುರ ಕಡೆ ತುಂಬಾ ಮಕ್ಕಳಿಗೆ ಬಡವರಿಗೆ ಸರ್ ಯಾರಾದ್ರೂ ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಯಾಕಡೆದ್ರು ಆಚೆ ಕಡೆ ಬರ್ಬೇಕಂದ್ರೆ ಮತ್ತೆ ಚಾರ್ಜ್ ಇಟ್ಕೊಂಡ್ ಬರ್ಬೇಕಾಗಿತ್ತು. ಅಂತದ್ರಲ್ಲಿ ಅವ್ರ ಮನೆ ಮುಂದೆನೆ ಹೋಗಿ ಎಲ್ಲಾ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆ ತುಂಬಾ ಆರೋಗ್ಯ ಚೆನ್ನಾಗ್ ಕೊಡ್ಲಿ ದೇವ್ರು. ಅವ್ರಿಗೆ ಚೆನ್ನಾಗಿ ಇದೇ ಪರವಾಗಿ ನಾವು ಕೇಳ್ಕೊಳೋದೇನಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೇಳ್ಕೊಳೋದಂದ್ರೆ ಅವ್ರು ಮತ್ತೆ ಇದೇ ತರ ಇರ್ಬೇಕು ಚಿಕ್ಕಬಳ್ಳಾಪುರ ಅಂದ್ರೆ ಮಿನಿಸ್ಟರ್ ಆಗ್ಬೇಕು. ಅದು ನಾವು ದೇವ್ರಲ್ಲಿ ಕೇಳ್ಕೊಂತೀವಿ ಸರ್. ಅವ್ರಿಗೂ ನಾವು ಕೇಳ್ಕೊಂತ ಇರೋದಿದೆ ಸರ್. ಅವ್ರು ಸ್ಪಂದಿಸ್ಬೇಕು ನಮ್ಮ ಎಮ್ ಎಲ್ ಎ ಸಾಹೇಬ್ರನ್ನ ಅನ್ನೋದೇ ನಮ್ಮ ಆಸೆ. ನನ್ನ ಹೆಸರು ವೆಂಕಟರತ್ನಮ್ಮ ಅಂತ. ನಾವಿಲ್ಲೇ ಚಿಕ್ಕಬಳ್ಳಾಪುರ ಕ್ಷೇತ್ರ ನಮ್ದು. ನಮ್ಮ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಅವರು ಈಗ ಜನರಿಗೆ ಇದು ದಲಿತ ಸಮುದಾಯದವರಿಗೆ ತುಂಬಾ ಸಹಾಯ ಮಾಡ್ತಿದ್ದಾರೆ. ಅವ್ರ ಮಕ್ಕಳನ್ನ, ಅನಾಥ ಮಕ್ಕಳನ್ನ, 45 ಜನ ಮಕ್ಕಳನ್ನ ಅವರೇ ಸ್ವತಃ ಕರ್ಕೊಂಡೋಗಿ ಅವ್ರ ಅಧೀನದಲ್ಲಿ ಇಟ್ಕೊಂಡು ಅವರಿಗೆ ಫೀಸು, ಬಟ್ಟೆಯಿಂದ ಹಿಡ್ದು, ಊಟದಿಂದ ಹಿಡ್ದು ಅವ್ರಿಗೆ ಮುಂದೆ ಜೀವನಕ್ಕೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ಆ ಮಕ್ಕಳನ್ನ, ಅನಾಥ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ 10 ಆಂಬುಲೆನ್ಸ್ ಅನ್ನ ಬಿಟ್ಟಿದ್ದಾರೆ. ಬಡ ಪ್ರತಿ ಹಳ್ಳಿಗೂ ಬೆಳಗ್ಗೆ 5 ಗಂಟೆ ರಾತ್ರಿಗೆ ಎದ್ದು ಹೋಗಿ ಅವರು ಪ್ರತಿಯೊಬ್ಬ ಮನೆನೂ ಸುತ್ತಿ ಆ ಮನೆಯಲ್ಲಿ ಅವರ ಏನ್ ಕಷ್ಟ ಸುಖಗಳಿದೆ ಎಲ್ಲಾನು ಕೇಳಿ ಅವ್ರಿಗೇನು ಆರೋಗ್ಯ ವಿಚಾರ ಆಗಿರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಬಗ್ಗೆ ಆಗಿರ್ಬೋದು ಎಲ್ಲಾನ ವಿಚಾರಿಸ್ಕೊಂಡು ಟೈಮ್ ಅವ್ರು ಏನ್ ಅವ್ರಿಗೆ ವ್ಯವಸ್ಥೆ ಬೇಕೋ ಎಲ್ಲಾ ಮಾಡ್ಕೊಡ್ತಾ ಇದ್ದಾರೆ. ಮತ್ತೆ ನೀಟು, CET ಉಚಿತವಾಗಿ ಈ ಇಡೀ ಈ ಕರ್ನಾಟಕ ರಾಜ್ಯದಲ್ಲಿ ಯಾರು ಆ ತರ ಮಾಡಿರ್ಲಿಲ್ಲ, ಯಾವ MLA ನೂ ಮಾಡಿರ್ಲಿಲ್ಲ. ಅಂತದ್ದು ಪ್ರದೀಪ್ ಈಶ್ವರ್ ಅವರು ಉಚಿತವಾಗಿ ನೀಟು, CET ಕೋಚಿಂಗು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು, ನನ್ನ ಮಗಳು ಸಹ ಅಲ್ಲೇ ಕೋಚಿಂಗ್ ತಗೊಂಡ್ಲು CET ನೀಟ್ದು. ಸುಮಾರು 250 ಜನ ಮಕ್ಕಳಿಗೆ ಉಚಿತವಾಗಿ ನೀಟು, CET ಕೋಚಿಂಗ್ ಕೊಟ್ಟಿದ್ದಾರೆ. ಯಾರು ಮಾಡಲ್ಲ ಸರ್ ಈ ತರ. ಈ MLA ಮಾಡ್ದಂಗೆ ಯಾರು ಮಾಡಿಲ್ಲ ಇಷ್ಟೊಂದು ಅನುಕೂಲ. ಅಂತ MLA ಅವರು ಇನ್ ಮುಂದೇನು ಹಾಸ್ಪಿಟ್ಲ್ ವಿಚಾರನೇ ಆಗ್ಬೋದು, ಒಂದು ಎಜುಕೇಶನ್ ವಿಚಾರನೇ ಆಗ್ಬೋದು, ಇಲ್ಲ ದಲಿತರ ಬಗ್ಗೆ ಏನೇ ಅವ್ರ ಕಷ್ಟ ಸುಖ ಹೇಳಿದ್ರು ಆನ್ ಟೈಮ್ಗೆ ಅವ್ರಿಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ. ಇನ್ನ ಏನು ಇದು ರೋಡ್ಗಳಾಗ್ಬೋದು, ಉಚಿತ ನೀರು ವ್ಯವಸ್ಥೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು ಎಲ್ಲಾನು ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ. ಇಂಥ MLA ಮತ್ತೆ ನಮ್ಗೆ ಸಿಗ್ತಾರೋ ಇಲ್ವಾ ಗೊತ್ತಿಲ್ಲ. ಅವ್ರ ಅಮ್ಮನ ಹೆಸರದಲ್ಲಿ ಇವತ್ತು ಇದು ಮದರ್ಸ್ ಡೇ ಅಂತ ಇದರಲ್ಲಿ ಅವ್ರು ಹೋದ ವರ್ಷನೇ ಅವ್ರ ಅಮ್ಮ ಹೆಸರಲ್ಲಿ 10 ಆಂಬುಲೆನ್ಸ್ ಬಿಟ್ರು. ನಮ್ಮ ಅಮ್ಮನ ಜ್ಞಾಪಕಾರ್ಥವಾಗಿ ಬಡವರಿಗೆ ಎಷ್ಟೋ ಜನ ಪ್ರಾಣ ಕಳ್ಕೊಂತ ಇದ್ದಾರೆ. ಅಂತ ಟೈಮಲ್ಲಿ ನಮ್ಮಮ್ಮ ಆದಂಗೆ ಯಾರು ಆಗ್ಬಾರ್ದು ಅಂತ ಅವ್ರ ಹೆಸರಲ್ಲಿ ಅಮ್ಮ ಆಂಬುಲೆನ್ಸ್ ಅನ್ನ ಬಿಟ್ಟಿದ್ದಾರೆ. ಇಂಥ ಅನುಕೂಲ ಮಾಡ್ಕೊಡೋರ್ಗೆ ನಾವು ಮಿನಿಸ್ಟರ್ ಪೋಸ್ಟ್ ಕೊಟ್ರೆ
ಅಂತ ಅವ್ರಿಗೆ ಮುಂದೆ ಸಾಮಾನ್ಯ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾನ್ಯ ಸಿದ್ದರಾಮಯ್ಯರವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ದಯವಿಟ್ಟು ಅವ್ರಿಗೆ ಮುಂದೆ ಮಿನಿಸ್ಟರ್ ಪೋಸ್ಟ್ ಕೊಟ್ರೆ ಒಳ್ಳೇದು ಅಂತ ನಮ್ಮ ಆಸೆ ಇದೆ ಸರ್. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅವರು ಎಷ್ಟೋ ಜನ ಬಡವ್ರ ಮಕ್ಕಳಿಗೆ ಓದೋರ್ಗೆಲ್ಲ ಅವ್ರಿಗೆ ಸ್ಕಾಲರ್ಶಿಪ್ ಕೊಟ್ಟು ಅವ್ರಿಗೆ ಬುಕ್ಸ್ ಇಂದ ಫೀಸ್ ಇಂದ ಎಲ್ಲಾ ವ್ಯವಸ್ಥೆನೂ ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ಯಾಕೆ ಸರ್ ಅನುಕೂಲ ಮಾಡ್ಕೊಡ್ಬಾರ್ದು? ಇಂಥವ್ರನ್ನ ಮಿನಿಸ್ಟರ್ ಆಗಿ ತಂದ್ರೆ ಎಲ್ಲಾರ್ಗು ಅನುಕೂಲ ಆಗುತ್ತಲ್ವಾ? ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡಿ. ಹೆಂಗು ಹುಡುಗ ಅವರು ಬಂದಿದ್ದಾರೆ, ರಾಜಕೀಯಕ್ಕೆ ಬಂದಿದ್ದಾರೆ, ಅವ್ರಿಗೂ ಒಂದು ಅವಕಾಶ ಕೊಟ್ರೆ ಇನ್ನ ಮೇಲೆ ಬರ್ತಾರಲ್ವಾ? ತುಂಬಾ ಬಡವರಿಗೆ ಅನುಕೂಲ ಮಾಡ್ಕೊಡ್ತಾರಲ್ಲ ಸರ್, ಅಂತವ್ರಿಗೆ ಅವಕಾಶ ಮಾಡ್ಕೊಡ್ಬೇಕಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್.